ಇವತ್ತು ನಾವು ಗೆಟ್ ಪದದ ಪ್ರಮುಖ ಅರ್ಥ ಮತ್ತು ಉದಾಹರಣೆಗಳನ್ನು ಕಲಿಯೋಣ. ಕೆಲವೊಮ್ಮೆ ನಮಗೆ ಯಾವ ಕ್ರಿಯಾಪದ ಉಪಯೋಗಿಸಬೇಕಂತ ಗೊತ್ತಾಗೋದಿಲ್ಲ. ಸೊ ಅಂಥ ಸಮಯದಲ್ಲಿ ಈ ಗೆಟ್ ಅನ್ನುವ ಶಬ್ದ ಬಹಳ ಉಪಯೋಗಕ್ಕೆ ಬರ್ತದೆ. ಈ ಗೆಟ್ಟಿಗೆ ಅನೇಕ ಅರ್ಥಗಳಿವೆ. ಸೊ ಅಂಥದ್ರಲ್ಲಿ ಇದು ಕ್ರಿಯಾಪದ, ಅಂದರೆ ಎಲ್ಲೂ ಕ್ರಿಯಾಪದ ನಮಗೆ ಯಾವುದು ಉಪಯೋಗಿಸಬೇಕಂತ ಗೊತ್ತಿಲ್ಲದಾಗ ಗೆಟ್ಟನ್ನು ಉಪಯೋಗಿಸಿದರೆ ಆ ವಾಕ್ಯಕ್ಕೆ ಸರಿಯಾದ ಅರ್ಥ ಬರ್ತದೆ. ಉದಾಹರಣೆಗೆ, ಗೆಟ್ನ ಮೊದಲ ಅರ್ಥ ಪಡೆಯುವುದು ಅಥವಾ ಸಿಗುವುದು. ನನಗೆ ನಿನ್ನ ಪತ್ರ ಇಂದು ಸಿಕ್ಕಿತು. ಐ ಗಾಟ್ ಯುವರ್ ಲೆಟರ್ ಟುಡೇ. ಅವಳು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದಳು. ಶಿ ಗಾಟ್ ಗುಡ್ ಮಾರ್ಕ್ಸ್ ಇನ್ ದ ಎಕ್ಸಾಮ್. ನಿನಗೆ ಪಾರ್ಸೆಲ್ ಸಿಕ್ಕಿತೆ. ಡಿಡ್ ಯು ಗೆಟ್ ದ ಪಾರ್ಸೆಲ್? ಗೆಟ್ಟಿನ ಎರಡನೇ ಅರ್ಥ ಆಗುವುದು ಅಥವಾ ಬದಲಾಗುವುದು. ಮಳೆ ಬರುತ್ತಿದೆ, ನೀನು ನೆನೆಯಬೇಡ. ಇಟ್ ಈಸ್ ರೈನಿಂಗ್, ಡೋಂಟ್ ಗೆಟ್ ವೆಟ್. ಅವನಿಗೆ ಬೇಗ ಕೋಪ ಬರುತ್ತದೆ. ಹಿ ಗೆಟ್ಸ್ ಆ್ಯಂಗ್ರಿ ಕ್ವಿಕ್ಲಿ. ಈಗ ತಡವಾಗುತ್ತಿದೆ, ನಾವು ಹೊರಡೋಣ. ಇಟ್ ಈಸ್ ಗೆಟಿಂಗ್ ಲೇಟ್ ನೌ, ಲೆಟ್ಸ್ ಲೀವ್. ಗೆಟ್ಟಿನ ಮೂರನೇ ಅರ್ಥ ತಲುಪುವುದು. ನಾನು ಬೆಳಿಗ್ಗೆ 9 ಗಂಟೆಗೆ ಆಫೀಸ್ ತಲುಪುತ್ತೇನೆ. ಐ ಗೆಟ್ ಟು ದ ಆಫೀಸ್ ಎಟ್ 9 AM. ಅವರು ಬೆಂಗಳೂರಿಗೆ ಯಾವಾಗ ತಲುಪುತ್ತಾರೆ? ವೆನ್ ವಿಲ್ ದೆ ಗೆಟ್ ಟು ಬ್ಯಾಂಗಲೂರು? ಗೆಟ್ಟಿನ ನಾಲ್ಕನೇ ಅರ್ಥ ಅರ್ಥವಾಗುವುದು. ನನಗೆ ಈ ಲೆಕ್ಕ ಅರ್ಥವಾಗುತ್ತಿಲ್ಲ. ಐ ಆಮ್ ನಾಟ್ ಗೆಟಿಂಗ್ ದಿಸ್ ಸಮ್. ನಿನಗೆ ನಾನು ಹೇಳಿದ್ದು ಅರ್ಥವಾಯಿತೆ? ಡಿಡ್ ಯು ಗೆಟ್ ವಾಟ್ ಐ ಸೆಡ್? ಕೊನೆಗೂ ಅವಳಿಗೆ ವಿಷಯ ಅರ್ಥವಾಯಿತು. ಫೈನಲಿ ಶಿ ಗಾಟ್ ದ ಪಾಯಿಂಟ್. ಗೆಟ್ಟಿನ ಐದನೇ ಅರ್ಥ ತರುವುದು. ನನಗೆ ಕುಡಿಯಲು ಸ್ವಲ್ಪ ನೀರು ತಂದುಕೊಡು. ಗೆಟ್ ಮೀ ಸಮ್ ವಾಟರ್ ಟು ಡ್ರಿಂಕ್. ನಿನಗಾಗಿ ನಾನು ಏನು ತರಲಿ? ವಾಟ್ ಶುಡ್ ಐ ಗೆಟ್ ಫಾರ್ ಯು? ಸಾಮಾನ್ಯ ನುಡಿಗಟ್ಟುಗಳು. ಗೆಟ್ ಇನ್ ಅಂದರೆ ಪ್ರವೇಶಿಸು ಅಥವಾ ಒಳಗೆ ಬರು. ವೆನ್ ಡಿಡ್ ಯು ಗೆಟ್ ಇನ್ ಲಾಸ್ಟ್ ನೈಟ್? ನೀವು ನಿನ್ನೆ ರಾತ್ರಿ ಯಾವಾಗ ಬಂದ್ರಿ? ಗೆಟ್ ಆಫ್ ಅಂದರೆ ಇಳಿಯುವುದು. ಗೆಟ್ ಆಫ್ ದ ಬಸ್ ಎಟ್ ದ ನೆಕ್ಸ್ಟ್ ಸ್ಟಾಪ್. ಮುಂದಿನ ಸ್ಟಾಪ್ನಲ್ಲಿ ಬಸ್ನಿಂದ ಇಳಿಯಿರಿ. ಗೆಟ್ ಆನ್ ಅಂದರೆ ಹತ್ತುವುದು. ಐ ಆಮ್ ಟ್ರೈಯಿಂಗ್ ಟು ಗೆಟ್ ಆನ್ ದ ಟ್ರೈನ್. ನಾನು ರೈಲು ಹತ್ತಲು ಪ್ರಯತ್ನಿಸುತ್ತಿದ್ದೇನೆ. ಗೆಟ್ ಯೂಸ್ ಟು ಅಭ್ಯಾಸ ಮಾಡಿಕೊ. ಐ ಆಮ್ ಗೆಟಿಂಗ್ ಯೂಸ್ ಟು ದ ನ್ಯೂ ಸಿಟಿ. ನಾನು ಹೊಸ ನಗರಕ್ಕೆ ಹೊಂದಿಕೊಳ್ಳುತ್ತಿದ್ದೇನೆ.